ನಿನ್ನೆ ಬೆಳಗಾವಿಯಲ್ಲಿ ನಡೆದ ಈ ಪಂಚಮಸಾಲಿ ಸಮಾಜದ ಹೋರಾಟ ಸಂದರ್ಭದಲ್ಲಿ ಏನು ನಮ್ಮ ಎಲ್ಲ ಕಾರ್ಯಕರ್ತರಿರ್ಬೋದು ಮತ್ತು ಆ ಸಮಾಜದ ಮುಖಂಡರು ಇರ್ಬೋದು, ಬಡ ರೈತರು ಇರ್ಬೋದು, ಯುವಕರಿರ್ಬೋದು, ಎಲ್ಲರ ಮೇಲೆ ಯಾವ ರೀತಿ ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂದ್ರೆ ಒಂದು ಪ್ರಾಣಿ ಸಹಿತ ಹೊಡೆಯಂಗಿಲ್ಲ ಯಾರು. ಮತ್ತು ಈ ರೀತಿ ತಮ್ಮ ಹಕ್ಕನ್ನು ಕೇಳಕ್ಕೆ ಹೋದವ್ರಿಗೆ ಇವರು ಬೇಕಾಬಿಟ್ಟು ಲಾಠಿ ಚಾರ್ಜ್ ಮಾಡೋದಲ್ಲಿ ತಲೆ ಹೊಡೆಯೋದು, ಕೈಕಾಲು ಮುರಿದಾವ, ಕೆಲವೊಬ್ರು ನಡೆಯೋಕ್ಕಾಗಂಗಿಲ್ಲ. ಸಮಾಜದ ಆ ಪೂಜ್ಯರಿಗೆ ಸಹಿತ ಕರ್ಕೊಂಡೋಗಿ ಅವ್ರನ್ನ ಸಹಿತ ಇದು ಮಾಡಿ ತೊಂದರೆ ಕೊಡೋದಾಗಲಿ ಈ ರೀತಿ ಮಾಡ್ಯಾರ. ನಮಗೆ ಸಾಕಷ್ಟು ನೋವಾಗ್ಯದ. ಏನು ಈ ನೇತೃತ್ವ ವಹಿಸಿದಂಥ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬರು ನಿನ್ನೆ ಹೇಳ್ಯಾರ, ಈ ರೀತಿ ಈ ಕೆಟ್ಟ ಸರ್ಕಾರ ತೊಲಗಬೇಕು, ಈ ಸಮಾಜಕ್ಕೆ ನ್ಯಾಯ ಕೊಡೋದೇ ಇದ್ರೆ ಮುಂದಿನ ದಿನದಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ಯಾರ. ಮತ್ತು ನಾವು ಒಂದೇ ಸಮಾಜಕ್ಕೆ ಹೋರಾಟ ಇದು ಕೇಳಿಲ್ಲ ನ್ಯಾಯ, ನಾವು ಉಳಿದ ಸಣ್ಣ ಸಣ್ಣ ಸಮಾಜದ ನ್ಯಾಯ ಕೊಡಿಸೋದು ಕೇಳಿದೆವು. ಇಂಥದ್ರ ಮಧ್ಯೆಯೂ ನೀವು ಈ ರೀತಿ ಲಾಠಿ ಚಾರ್ಜ್ ಮಾಡಿ ಬೇಕಾಬಿಟ್ಟು ಹೊಡಿದಾಲಿ, ಅವ್ರನ್ನೇನು ಮನುಷ್ಯರು ನೋಡೋದಲ್ಲಿ ನೋಡದೇ ಇರತಕ್ಕಂಥ ಹೊಡಿದಾಗಿ ಮಾಡೋದು ತಪ್ಪಾಗ್ತದೆ. ಅಧಿಕಾರಿಗಳಿಗೆ ಯಾರು ಇದು ಕೊಟ್ಟರು, ಇದನ್ನು ಪವರ್ ಕೊಟ್ಟರು ಹೊಡ್ಲಿಕ್ಕೆ. ಮುಂದಿನ ದಿನದಲ್ಲಿ ಇದರ ಬಗ್ಗೆ ನಾವು ಎಲ್ಲ ತಾಲೂಕುಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ. ಮತ್ತು ಇದಕ್ಕೊಂದು ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತೇವೆ ಅಂತ ಈ ಸಂದರ್ಭ ಕೇಳಕ್ಕೆ ಬಯಸ್ತೀನಿ. ಅಲ್ರಿ, ನ್ಯಾಯ ಕೇಳಕ್ಕೆ ಹೋದವ್ರಿಗೆ ಅನ್ಲಿಮಿಟೆಡ್ ಮಂದಿ ಬಂದ್ರಂತ ಹೇಳ್ತಾರೆ ಇವರು. ಇವ್ರಿಗೆ ಗೊತ್ತಿಲ್ಲ, ಇಂಟೆಲಿಜೆನ್ಸಿ ಇಲ್ಲ ಇವ್ರು ರಿಪೋರ್ಟ್ ಇವ್ರ ಕಡೆ ಎಷ್ಟು ಜನ. ನಮ್ಮ ಸಮಾಜ ಜನರು ಭಾಳ ಸ್ಪಷ್ಟವಾಗಿ ಹೇಳಾಕತ್ತಾರೆ ಅವರು, ನಾವು ಯಾವುದೇ ದಾಂಧಲಿ ಮಾಡಿಲ್ಲ, ಯಾವುದು ವಾಹನಕ್ಕೆ ಕಲ್ಲು ಹೋಗೋದಿಲ್ಲ ಅಥವಾ ಅಧಿಕಾರಿಗಳು ತೊಂದರೆ ಕೊಟ್ಟಿಲ್ಲ, ನಮ್ಮ ಪಡಿ ನಾವು ಸ್ಟ್ರೈಕ್ ಮಾಡತ್ತೀವಿ ಅಂತ ಹೇಳ್ತಾರೆ. ಅವರು ಸತ್ಯಾಗ್ರಹ ಮಾಡತ್ತಾರೆ. ಅದ್ರಾಗ ಇವರು ಮಂದಿ ಜನ ಜಾಸ್ತಿ ಬಂದಿರ್ತೀವಿ ಲಾಠಿ ಚಾರ್ಜ್ ಮಾಡೋದು ತಪ್ಪಲ್ಲ. ಈ ರೀತಿ ಮಾಡಬಾರ್ದು ಅಧಿಕಾರಿಗಳು. ಇಲ್ಲರಿ, ಮಂತ್ರಿಗಳು ಎಷ್ಟು ಜನ ಇದ್ರು ನೀವೇ ನೋಡ್ರಿ. ಹಿಂದೆ ಸರ್ಕಾರದ ಇವರೇ ಈ ಸಮಾಜಕ್ಕೆ ಬೆಂಬಲ ಕೊಟ್ಟವರು ಇವತ್ತು ಅಧಿಕಾರ ಸಿಕ್ಕ ಅಂತೇಳಿ ಯಾರೂ ಏನೋ ಮಾತಾಡಿದ್ರೆ ಬಾಯಿ ಮುಚ್ಕೊಂಡು ಕಿಶಿಂದ ಹಿಂದಿರ್ತಾರೆ. ಮತ್ತು ಈ ಸಮಾಜದ ಓಟ್ ಬೇಕು, ಈ ಸಮಾಜದ ಅಧಿಕಾರಕ್ಕೆ ಬರ್ತೀರಿ, ನೀವು ಏನೂ ಮಾತಾಡೋಂಗಿಲ್ಲ, ಬೇಕು ಬೇಡ ನೀವು ಇದು ಮಾಡ್ತೀರಪ್ಪ ಅಂತ ತಪ್ಪಾಗ್ತದೆ ಅಲ್ಲಿದು. ಈಗ ಹೇಳಿಬಿಟ್ಟಾರಲ್ರಿ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬರು, ಬರುವಂಥ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಸಹಿತ ಇದು ಹೋರಾಟ ಪ್ರಾರಂಭ ಆಗ್ತದೆ. ನ್ಯಾಯ ಸಿಗುವವರೆಗೆ ಹೋರಾಟ ಮಾಡೋದೇ ಇದು. ಈಗ ನಾವು ಆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ತಗೋತಿದ್ದೀವಿ. ಮತ್ತು ಅದರ ಏನು ಅವ್ರಿಗೆ ಲಾಠಿ ಚಾರ್ಜ್ ಆದಾಗ ಗಾಯಗಳಾಗ್ಯಾವ, ಅದರ ಖರ್ಚು ವೆಚ್ಚ ಸರ್ಕಾರ ಕೊಡೋ ತಿಳಿದೇವೆ ನಾವು. ತಪ್ಪಾಗ್ತದಲ್ಲ. ಈಗ ಅಮಾಯಕರು ಬಂದಿರ್ತಾರಲ್ಲಿ ಸತ್ಯಾಗ್ರಹ, ಅವ್ರಿಗೆ ಬೇಕಾಬಿಟ್ಟು ಹೊಡೆದ್ರೆ ಅವರು ಉಪಜೀವನ ಹೆಂಗೆ, ಮತ್ತು ಮನೆಗೆ ಬಂದವರು ಆರಾಮಾಗಿ ಹೊಳೆ ಕೆಲಸಕ್ಕೆ ಹತ್ತಲಾಕ ಮತ್ತೊಂದು 15 ದಿನ ಹೋಗ್ತದೆ. ಎಷ್ಟು ಗಾಯ ಆಗ್ಯದೋ ಎಷ್ಟು ನೋವಾಗ್ಯದೋ ಇನ್ನೂ ಗೊತ್ತಿಲ್ಲ. ಇನ್ನೂ ಈ ರೀತಿ ಮಾಡೋದು ಯಾರು ಅದನ್ನು ಅಧಿಕಾರಿಗಳದ ಅವ್ರ ಮೇಲೆ ಕ್ರಮ ತೊಗೊಳ್ರಿ. ಆ ಶಾಸಕರು ಮತ್ತು ಪೂಜ್ಯರು ಹಿರಿಯ ಮುಖಂಡರು ಎಲ್ಲರೂ ಕೂಡ ಹೋಗಿ ಭೇಟಿಯಾಗಿ ಬಂದಾರೆ, ಭೇಟಿಯಾಗಿ ಸಾಂತ್ವನ ಹೇಳ್ಯಾರ. ಮತ್ತು ವೈಯಕ್ತಿಕವಾಗಿ ಶಾಸಕರು ಅವರು ಸಹಾಯ ಸಹಕಾರ ಮಾಡ್ತೀನಿ ಅಂತ ಹೇಳ್ಯಾರ. ಧನ್ಯವಾದ. ಪ್ರೇಮಾನಂದ್ ಬ್ರದರ್, ಮಹಾನಗರ ಪಾಲಿಕೆ ಸದಸ್ಯರು, ವಿಜಯಪುರ.